ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ. ಮೊದಲನೇದಾಗಿ ರೋಹಿಣಿ ಅಡಿಗೆ ಮಾಡಿರ್ತಾಳೆ. ಮನೋಜು, ರೋಹಿಣಿ ಮತ್ತೆ ರವಿ, ಶಾಂತಿ ಊಟ ಮಾಡ್ತಾ ಕೂತಿರ್ತಾರೆ. ಆಗ ಮನೋಜು ರಸಂ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಶಾಂತಿ ಕೇಳಿದಾಗ ಚೆನ್ನಾಗಿದೆ ಅಂತ. ಆಗ ರೋಹಿಣಿ, ಮನೋಜ್ ಅದು ರಸಂ ಅಲ್ಲ ಸಾಂಬಾರ್ ಅಂತಂತಾಳೆ. ಅವಾಗ ರವಿ, ಇದು ಸಾಂಬಾರ್ ತಿಳಿ ನೀರಿದ್ದಂಗಿದೆ ಅಂತ ಅಂತಾನೆ. ಚಟ್ನಿ ಮಾಡಿದೀಯಾ, ತುಂಬಾ ಚೆನ್ನಾಗಿದೆ ಅನ್ಸುತ್ತೆ, ನೋಡಕ್ಕೇನೆ ತುಂಬಾ ಚೆನ್ನಾಗಿದೆ, ಹಾಕು ರೋಹಿಣಿ, ಕೊಬ್ಬರಿ ಚಟ್ನಿನಾ ಅಂತ ಕೇಳಿದಾಗ ಮನೋಜ್, ಅದು ಆ ಚಟ್ನಿ ಅಲ್ಲ ಪುದೀನ ಚಟ್ನಿ ಅಂತೇಳಿ. ಪುದೀನ ಚಟ್ನಿನ ಅಂದಾಗ ಒಂದೆರಡು ಪುದೀನ ಹಾಕ್ಬಿಟ್ಟು ಮಾಡಿದ್ದೀನಿ, ಮೈದಾ ಹಾಕಿದ್ದೀನಿ ಅಂತಾನೆ. ಅವಾಗ ರವಿ, ಮೈದಾ ಹಾಕಿದ್ದೀರಾ ಇದಕ್ಕೆ ಅಂತಾನೆ. ಇದು ಪುದೀನ ಚಟ್ನಿ ಅಲ್ಲ, ಅದಕ್ಕೆ ಮೈದಾ ಚಟ್ನಿ ಅಂತಾನೆ. ಫಸ್ಟ್ ಟೈಮ್ ಮಾಡಿದಾಳೆ, ಅದ್ರಲ್ಲೂ ಕಷ್ಟಪಟ್ಟು ಮಾಡಿದಾಳೆ, ಸುಮ್ಮನೆ ತಿನ್ನೋ ಅಂತ ಶಾಂತಿ ಹೇಳ್ತಾಳೆ. ಅಲ್ಲೇ ರಂಗನಾಥ್ ಟೆನ್ಷನ್ ಅಲ್ಲಿ ಓಡಾಡ್ತಾ ಇರ್ತಾನೆ. ಅವಾಗ ಶಾಂತಿ, ರೀ ನೀವು ಬನ್ರಿ ತಿನ್ ಬನ್ನಿ ಅಂತ ಅಂದಾಗ ನನಗೆ ಬೇಡ ಅಂತಾನೆ. ನನಗೆ ಮೀನಾ ಬಂದಿಲ್ಲ ಅಂತ ಟೆನ್ಷನ್ ಆಗ್ತಿದೆ ಅಂದಾಗ ಅವಳಿಗೇನ್ ಕಾಯ್ತಾ ಕೂತಿದ್ದೀರಾ, ರೋಹಿಣಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದಾಳೆ, ಬನ್ನಿ ತಿನ್ ಬನ್ರಿ ಅಂತಾಳೆ. ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ. ಅವಾಗ ರಂಗನಾಥ್, ಮೀನವ್ರ ಅಮ್ಮಗ್ ಫೋನ್ ಮಾಡಿ ಕೇಳಿದೀಯನಪ್ಪ, ಅಲ್ಲಿದ್ದಾಳ ಅಂತ ಕೇಳ್ಬೇಕಾಗಿತ್ತು ಅಂದಾಗ, ಇಲ್ಲಪ್ಪ ಅಲ್ಲೂ ಇಲ್ಲ ಅಂತಾನೆ. ಇಷ್ಟೊತ್ತಾದ್ರೂ ಬಂದಿಲ್ಲ, ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಟೆನ್ಷನ್ ಇದ್ದಾಗ ರೋಹಿಣಿ, ಅವ್ರು ಏನೋ ಜಗಳ ಆಡಿದ್ರು ಬೆಳಗ್ಗೆ ಅಂತಂತಾನೆ. ಜಗಳನ ಏನೋ ಆಡದೆ ಬೆಳಗ್ಗೆ ಜಗಳ ಅಂತ ಕೇಳ್ತಾನೆ. ನಾನೇನು ಆಡಿಲ್ಲ ಕಣಪ್ಪ ಜಗಳನ, ಅವಳೇ ನನ್ನ ಮೇಲೆ ಸಿಟ್ಟು ಮಾಡ್ತಾ ಇದ್ದಿದ್ದು ಅಂತಾನೆ. ಸರಿ ಆಯ್ತು, ಏನ್ ಜಗಳ ಆಯ್ತು ಅದನ್ನಾದ್ರೂ ಹೇಳು ಅಂತಂದಾಗ ಅವ್ನ ಫ್ರೆಂಡ್ ಬಂದಾಗ ಮಾತಾಡಿರೋದನ್ನೆಲ್ಲ ಹೇಳ್ತಾನೆ. ಬುದ್ಧಿ ಇಲ್ವೇನೋ ನಿನ್ಗೆ, ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು? ಅಪ್ಪ ಸುಮ್ನೆ ತಮಾಷೆಗೆ ಮಾತಾಡ್ತಾ ಇದ್ವಿ ಅಂತಂದಾಗ, ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಗೊತ್ತಾಗವಿಲ್ಲೇನೋ ನಿನ್ಗೆ, ಯೋಚನೆ ಮಾಡಿ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ಅಂತಂದಾಗ ಅಲ್ಲಿದ್ದ ಶಾಂತಿ, ಅವ್ನ ಮನ್ಸಲ್ಲಿರೋದನ್ನ ಅವ್ನು ಹೇಳಿದಾನ ಅಷ್ಟೇ, ಬೇರೆ ಏನು ಅಲ್ಲ ಅಂತ ಹೇಳ್ತಾಳೆ. ನೀನ್ ಬಾಯಿ ಮುಚ್ಚೆ, ಅವ್ನ್ ಮಾಡಿರೋದೇ ತಪ್ಪು ಅಂತ ಹೇಳ್ತಾ ಇದ್ರೆ ನಿನ್ ಬೇರೆ ಇಲ್ಲಿ ಅಂತ ಹೇಳ್ತಾನೆ. ಅವ್ನ್ ಮಾಡಿರೋದ್ ತಪ್ಪು, ನಾನಲ್ಲ, ಅವನಿಗೆ ಹೇಳ್ರಿ ಅಂತ ಹೇಳ್ತಾಳೆ. ನಾವು ಇಷ್ಟ ಇಲ್ಲದೆ ಇರೋರಿಗೆ ಎಷ್ಟೇ ಬೈದ್ರು ಅದು ವ್ಯರ್ಥ ಕಣೋ. ನಮ್ಮನ್ನ ಇಷ್ಟಪಡೋ ವ್ಯಕ್ತಿಗೆ ಒಂದು ಚೂರು ಬೈದ್ರು ಅವರು ತಡ್ಕೊಳಲ್ಲ. ಇಷ್ಟು ಸಾಕು ಕಣೋ ಸಂಸಾರದಲ್ಲಿ ಬಿರುಕು ಬರಕ್ಕೆ, ಒಬ್ಬ ವ್ಯಕ್ತಿ ಕಳ್ಕೊಳ್ಳೋಕ್ಕೂ ಇಷ್ಟೇ ಸಾಕು ಅಂತ ಹೇಳ್ತಾನೆ. ಏನಪ್ಪ ನೀನು ಹೀಗೆಲ್ಲ ಹೇಳ್ತಾ ಇದೀಯಾ, ನಾನು ನಾರ್ಮಲ್ ಆಗಿ ಮಾತಾಡ್ದೆ, ಈ ತರ ಎಲ್ಲ ಹೇಳಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳ್ತಾನೆ. ನೀನೇನ್ ಬೇಕು ಅಂತ ಮಾತಾಡಿಲ್ಲ, ಆದ್ರೆ ಅವಳಿಗೆ ಮನಸ್ಸಿಗೆ ತುಂಬಾನೇ ಬೇಜಾರಾಗಿದೆ, ಅದಕ್ಕೆ ಅವಳು ಮನೆ ಬಿಟ್ಟೋಗಿದ್ದಾಳೆ, ಅವ್ರ ತಾಯಿ ಮನೆಗೂ ಹೋಗ್ದೇನೆ ಇದ್ದಾಳೆ, ಎಲ್ಲಿ ಹೋಗಿದ್ದಾಳೋ ಏನೋ ಪಾಪ ಅಂತ ರಂಗನಾಥ್ ಹೇಳ್ತಾನೆ. ಅಲ್ಲೇ ಇದ್ದ ರೋಹಿಣಿ, ಒಂದ್ ವೇಳೆ ಅವ್ರು ಮನೆ ಬಿಟ್ಟೆ ಹೋಗಿದಾರ ಅಂತ ಅಂದಾಗ ಶಾಂತಿನೂ, ಇದು ಯಾವಾಗೋ ಆಗ್ಬೇಕಾಗಿತ್ತು, ಇವತ್ತಾಗಿದೆ ಅಷ್ಟೇ ಅಂತ ಹೇಳ್ತಾಳೆ ಶಾಂತಿ. ಆಗ ಅಲ್ಲಿಗೆ ಕನಕ ಫೋನ್ ಮಾಡಿ, ಭವ ಅಕ್ಕ ಇನ್ನ ಮನೆಗೆ ಬಂದಿಲ್ವಾ ಅಂತ ಕೇಳ್ತಾನೆ. ಅವಾಗ ಇಲ್ಲ ಇನ್ನ ಮನೆಗೆ ಬಂದಿಲ್ಲ ಅಂದಾಗ, ನನ್ಗೊಬ್ರು ಮೇಲೆ ಡೌಟ್ ಇದೆ, ಇಷ್ಟು ದಿನ ಊರಲ್ಲಿ ಇರ್ಲಿಲ್ಲ, ಇವತ್ ಬಂದಿದ್ದಾರೆ, ಅವ್ರ ಮೇಲೆ ನನಗೆ ಡೌಟ್ ಇದೆ ಅಂತ ಹೇಳಿದಾಗ ಅಲ್ಲಿ ಸೂರ್ಯನು ಗಾಬರಿ ಪಡ್ತಾನೆ. ಅವ್ರೇನಾದ್ರೂ ಅಕ್ಕಂಗೆ ಏನಾದ್ರು ಮಾಡಿದಾರ ಅಂತ ಹೇಳಿದಾಗ ಸೂರ್ಯ ಇನ್ನ ಭಯ ಪಡ್ತಾನೆ. ಸರಿ ಅಮ್ಮ ನೀನೇನು ಗಾಬರಿ ಪಡ್ಬೇಡ, ನಾನು ನೋಡ್ಕೊಂತೀನಿ ಅಂತ ಫೋನ್ ಕಟ್ ಮಾಡ್ಬಿಟ್ಟು, ಅಪ್ಪ ಮೀನನ್ ಬಗ್ಗೆ ಒಂದು ಸುಳ್ಳು ಸಿಕ್ಕಿದೆ, ನಾನು ಹೋಗ್ತೀನಿ ಅಂದಾಗ ಅಲ್ಲಿ ರವಿನು, ನಾನು ನಿನ್ ಜೊತೆ ಬರ್ತೀನಿ ಅಂತ ಅಂತಾನೆ. ಬೇಡ ರವಿ ಬೇಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಫ್ರೆಂಡ್ ನ ಕರ್ಕೊಂಡು ಮೀನನ್ನ ಹುಡ್ಕಕ್ಕೆ ಅಂತ ಹೋಗ್ತಾರೆ. ಈ ಕಡೆ ರಂಗನಾಥ್ ಮೀನಾ ಬರೋ ದಾರಿನೇ ಕಾಯ್ತಾ ಊಟ ಮಾಡದೆ ಕೂತಿರ್ತಾನೆ. ನೀವ್ ಊಟ ಮಾಡಿ ಬನ್ರಿ ಅಂತಂದಾಗ, ಬೇಡ ಬೇಡ ಮೀನಾ ಬರ್ಲಿ ಫಸ್ಟ್ ಅಂತ ಮೀನಾಗೋಸ್ಕರ ಕಾಯ್ತಾ ಕೂತಿರ್ತಾನೆ. ಆಗ ರವಿ, ಅದಕ್ಕೆ ಈಗೆಲ್ಲ ಮಾಡೋರಲ್ಲ ಅಂತ ಅಂದಾಗ ಅಲ್ಲಿದ್ದ ಶಾಂತಿ, ಅವಳು ಮೊದ್ಲೇ ಹಿಂಗೆ ಓಡೋಗ್ತಾ ಇದ್ಲು, ಇವನ್ ಮಾಡಿರೋ ಕೆಲ್ಸಕ್ಕೆ ಇವನು ಎಷ್ಟ್ ದಿನ ಅಂತ ಸುಮ್ನೆ ಇರ್ತಾನೆ, ಬಾಯ್ ಬಿಟ್ಟು ಹೇಳಿದೆ ನನ್ನ ಮನ್ಸಲ್ಲಿ ಇರೋದನ್ನ, ಕೇಳಲಾರ್ದೆ ತಡ್ಕೊಳ್ಳಾರ್ದೆ ಅವನೇನು ಅನ್ನೋದು ಗೊತ್ತಾಗಿ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಆಗ ರಂಗನಾಥ್, ಒಂದು ಸ್ವಲ್ಪನೂ ಮಾನ ಮರ್ಯಾದೆ ಏನು ಇಲ್ವೇನೆ, ಸೊಸೆ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋ ಟೆನ್ಷನ್ನೇ ಇಲ್ಲ, ಹೋಗಿದ್ದಾಳೆ ಅಂತ ಜೋರಾಗಿ ಹೇಳ್ತಿದೀಯಲ್ಲ, ಅವಳಿನ ಸೊಸೆ ಅನ್ನೋದನ್ನೇ ಮರ್ತೋಗಿದೀಯಾ, ಅಷ್ಟು ಕರುಣೆ ಇಲ್ದಂಗ ಆಗಿದೀಯ ನೀನು ಅಂತ ಬೈತಾನೆ. ನಾನೇನು ಇಲ್ದಿರೋದು ಹೇಳಿದ್ದನ, ಇದ್ದಿರೋದನ್ನೇ ಹೇಳ್ತಾ ಇರೋದಲ್ವಾ ಅಂತ ಹೇಳ್ತಾಳೆ. ಆಗ ರಂಗನಾಥ್, ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಇದ್ಬಿಡು ಅಂತ ಅಂತಾನೆ. ಅವಾಗ ಅಲ್ಲಿ ಮನೋಜ್ ಬಂತು, ಅಮ್ಮ ಬಾರಮ್ಮ ನೀನು ಅಂತ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅಮ್ಮ ಈ ತರ ಮನೆ ಬಿಟ್ಟು ಹೋಗಿರೋರಲ್ಲ ಲೆಟ್ರ್ ಬರೆದಿಟ್ಟು ಹೋಗ್ತಾರಲ್ಲ, ಆ ತರ ಏನಾದ್ರು ಲೆಟ್ರ್ ಬರೆದಿಟ್ಬಿಟ್ಟು ಹೋಗಿದ್ದಾಳ ಅಂತಾನೆ. ಅವಳು ಯಾಕೆ ಲೆಟರ್ ಬರೀತಾಳೆ ಅಂತ ಶಾಂತಿ ಕೇಳಿದಾಗ ಅಲ್ಲಿದ್ದ ರೋಹಿಣಿ, ಅವಳೇ ಹೌದು ಅವ್ರು ಯಾಕೆ ಲೆಟರ್ ಬರೀತಾರೆ ಅಂತ ಕೇಳ್ತಾನೆ. ಆಗಲ್ಲಮ್ಮ, ಈಗ ಬಿಟ್ಟೋಗಿರೋರೆಲ್ಲ ಲೆಟ್ರ್ ಬರೆದಿಟ್ಟು ಹೋಗ್ತಾರೆ, ಅವರು ಏನ್ ಕಾರಣ ಅಂತ. ಹಂಗೆ ನಾವು ಮಾತಾಡಿರ್ತಕ್ಕಲ್ವ ಅವಳು ಬೇಜಾರಾಗಿ ಹೋಗಿರೋದು, ಅದ್ರಲ್ಲಿ ನೀನ್ ಬೈದಿರೋದಕ್ಕೆ, ಅದಕ್ಕೆ ನಿನ್ನ ಹೆಸರೇನಾದ್ರೂ ಬರ್ದಿಟ್ಟು ಹೋಗಿದ್ದಾಳ ಅಂತ ಹೇಳ್ತಾನೆ. ನಾನ್ ಮನೆ ಬಿಟ್ಟು ಹೋಗಕ್ಕೆ ನಮ್ಮ ಅತ್ತೆನೇ ಕಾರಣ, ನಮ್ಮ ಅತ್ತೆನೇ ಎಲ್ಲದಕ್ಕೂ ಕಾರಣ ಅಂತ ಹೆಸರು ಬರ್ದಿಟ್ಟು ಹೋಗಿದಾರ ಅಂತ
ಅಂದಾಗ ಮನೋಜ್ ಅವ್ರು ಯಾಕೆ ಅತ್ತೆ ಹೆಸರು ಬರ್ದಿಟ್ಟು ಹೋಗ್ತಾರೆ ಅಂತ ರೋಹಿಣಿ ಕೇಳ್ತಾಳೆ. ಹಾಗಲ್ಲ ರೋಹಿಣಿ, ಅವರಪ್ಪ ಸಾಯುವಾಗ್ಲೂ ಲೆಟರ್ ಬರ್ದ್ಬಿಟ್ಟು ಹೋಗಿರೋದಲ್ವಾ, ಇವಳನ್ನ ಹಾಗೆ ಹೋಗಿದ್ದಾಳೇನೋ ಅಂತಾನೆ. ಆ ಥರ ಏನಾದರೂ ಬರ್ದಿಟ್ಟು ಹೋಗಿದ್ರೆ ಪೊಲೀಸರು ಬಂದು ಅಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿ ಭಯ ಪಡ್ತಾಳೆ. ಆಗ ಶಾಂತಿ, ನನ್ನ ಯಾಕೋ ಅರೆಸ್ಟ್ ಮಾಡಬೇಕು, ಅಂದಿರೋದೆಲ್ಲ ಸೂರ್ಯ, ಅವನ್ನೇ ಅರೆಸ್ಟ್ ಮಾಡ್ತಾರೆ ಬೇಕಾದ್ರೆ ಪೊಲೀಸರು. ಅವಳಿ ಎಲ್ಲಿ ಹೋಗ್ತಾಳೆ, ಊರ್ ಸುತ್ತಕ್ಕೆ ಹೋಗಿದ್ದಾಳೆ, ಬೇಜಾರಾದ್ಮೇಲೆ ಅವಳೇ ಬರ್ತಾಳೆ ಬಿಡು ಅಂತ ಹೇಳಿ, ನೀನೇನೇನೋ ಹೇಳಿ ಕತೆ ಕಟ್ಬೇಡ, ಹೋಗಿ ಮಲ್ಕೋ ಹೋಗಿ ಸಾಕು ಅಂತ ಹೇಳ್ತಾಳೆ. ಆಗ ರೋಹಿಣಿ, ಯಾಕೆ ಮನೋಜ್ ಈ ಥರ ಓವರ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಅಂತಂದಾಗ, ಆಗಲ್ಲ ರೋಹಿಣಿ, ಅವಳು ಅವಮಾನ ಆಗ್ಬಿಟ್ಟು ಅವ್ರ ಅಪ್ಪನ ಥರನೇ ಟ್ರೈನಿಗೆ ಸಿಕ್ಕಾಕೊಂಡು ಸಾಯಕ್ಕೆ ಹೋಗಿದ್ದಾಳೇನೋ ಅಂತಂದೆ ಅಂತಾನೆ. ಅಯ್ಯೋ ಮನೋಜ್, ಅವಳಿಗೆ ಇದಕ್ಕಿಂತ ದೊಡ್ಡ ಅವಮಾನ ಆದಾಗೆ ಅವಳೆಲ್ಲೂ ಹೋಗಿಲ್ಲ, ಈ ಚಿಕ್ಕ ಅವಮಾನಕ್ಕೆ ಹೋಗ್ತಾಳ, ಅವಳೆಲ್ಲೂ ಹೋಗಲ್ಲ, ವಾಪಸ್ ಬರ್ತಾಳೆ ನೋಡಿ ಅಂತ ಹೇಳ್ತಾಳೆ ರೋಹಿಣಿ. ಈ ಕಡೆ ಮಲ್ಗಕ್ಕೆ ಅಂತ ಬಂದ ಶಾಂತಿ ಮನೋಜ್ ಹೇಳಿದ್ದನ್ನ ಕೇಳಿಸ್ಕೊಂಡು ಇವಳೇನಾದ್ರೂ ನನ್ನ ಹೆಸರು ಬರ್ದಿಟ್ಟು ಹೋಗಿದ್ದಾಳ ಅಂತ ಯೋಚನೆ ಮಾಡ್ತಾನೆ ಮಲಗ್ತಾಳೆ. ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.